ಅನ್ಯೋನ್ಯವಾಗಿ ಬದುಕಿ ಬಾಳಿದಂಥ ಅದ್ಭುತವಾದ ದಾಂಪತ್ಯ ಬದುಕು ಅಮ್ಮ ಅವ್ರದ್ದು. ಒಬ್ಬ ವ್ಯಕ್ತಿ ಎತ್ತರಕ್ಕೆ ಬೆಳೆದ ಹಾಗೆ ಅವನಿಗೆ ಅಹಂಕಾರ, ಗರ್ವ ಎಲ್ಲ ಬರೋ ಸಹಜ. ಆದರೆ ಅಮ್ಮ ಮನೆಯಲ್ಲಿ ಎಲ್ಲವನ್ನೂ ಕಂಡಿದ್ದಾರೆ. ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ಆಮೇಲೆ ಸಚಿವರು ಎಲ್ಲರೂ ಮನೆಯಲ್ಲಿ ಇದ್ದರೂ ಕೂಡ ಅಷ್ಟು ಸರಳವಾಗಿದ್ದಂಥ ಮಾತೆ ಆ ತಾಯಿ. ನನ್ನ ಕಂಡ್ರೆ ತುಂಬ ಪ್ರೀತಿ ಅವರಿಗೆ. ನಾನು ಯಾವಾಗಲಾದರೂ ಈ ಕಡೆ ಬಂದರೆ ಅವ್ರ ಆಶೀರ್ವಾದ ತೊಗೊಳಕ್ಕೆ ಬರ್ತಾಯಿದ್ದೆ. ಸುಮ್ಮನೆ ಊಟ ಮಾಡಿಸದೆ ನಾನು ಕಳಿಸ್ತಾ ಇರಲಿಲ್ಲ, ಅಷ್ಟು ಪ್ರೀತಿ ನನ್ನ ಮೇಲೆ. ಅವರು ಇವತ್ತಿಲ್ಲ ಅಂದಾಗ ತುಂಬ ದುಃಖ ಆಯಿತು. ಈಗ ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ. ಆ ರೀತಿಯ ಬದುಕು ಈ ದೇಶದ ಎಲ್ಲ ಹೆಣ್ಣುಮಕ್ಕಳು ಬದುಕಬೇಕು ಅನ್ನೋದು ನನ್ನ ಆಸೆ. ನಮ್ಮ ದೇಶದ ನೆಚ್ಚಿನ ಹಿಂದಿನ ಪ್ರಧಾನಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡವರ ಧರ್ಮಪತ್ನಿ ತಾಯಿ ಚೆನ್ನಮ್ಮಾಜಿ ಅವರು ನಿನ್ನೆ ದಿವಸ 89ನೇ ವಯಸ್ಸಿನಲ್ಲಿ ಲಿಂಗೈಕ್ಯರಾಗಿರುವಂಥ ಸುದ್ದಿಯನ್ನು ಕೇಳಿ ನಮಗೆಲ್ಲ ಅತೀವ ದುಃಖ ಆಯಿತು. ಅವರು ಮನೆಗೆ ಬಂದ ಯಾವುದೇ ವ್ಯಕ್ತಿಗಳಿರಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅವರಿಗೆ ಕಷ್ಟ ಸುಖಗಳನ್ನು ಕೇಳುವಂಥ ಮತ್ತು ಅವರಿಗೆ ಊಟವನ್ನು ಮಾಡಿಸುವಂಥ ಒಂದು ಅನುಪೂರ್ಣಿಯಾಗಿದ್ದರು ಅನ್ನುವಂಥದ್ದನ್ನು ಸಹಿತ ನಾನು ಹೇಳ್ಬೋದು. ನಾನು ಸಹಿತ ಸಾಕಷ್ಟು ಸಲ ಅವ್ರ ಮನೆಗೆ ಹೋದಾಗ ಅವ್ರ ಕೈಯಿಂದ ಊಟ ಮಾಡಿರುವಂಥ ನೆನಪು. ಅಂಥ ಒಬ್ಬ ತಾಯಿ ಇವತ್ತು ಇಡೀ ಅಪಾರವಾಗಿರುವಂಥ ಬಂಧು ಬಳಗ, ಸ್ನೇಹಿತರು, ಅಭಿಮಾನಿಗಳನ್ನು ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತ ಕರುಣಿಸಲಿ. ಅವರ ಅಭಿಮಾನಿಗಳಿಗೆ, ಅವರ ಕುಟುಂಬಕ್ಕೆ ದುಃಖವನ್ನು ಸಹಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ನಮಸ್ಕಾರ. ನಮ್ಮ ದೇಶದ ನೆಚ್ಚಿನ ಹಿಂದಿನ ಪ್ರಧಾನಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡವರ ಧರ್ಮಪತ್ನಿ ತಾಯಿ ಚೆನ್ನಮ್ಮಾಜಿ ಅವರು ನಿನ್ನೆ ದಿವಸ 89ನೇ ವಯಸ್ಸಿನಲ್ಲಿ ಲಿಂಗೈಕ್ಯರಾಗಿರುವಂಥ ಸುದ್ದಿಯನ್ನು ಕೇಳಿ ಇವತ್ತು ಇಲ್ಲದಲೇ ನಾವು ತಪ್ಪಲಿ ಆಗಿದ್ದೀನಿ ಸರ್. ದೇವರೇ ಕಾಪಾಡಬೇಕು. ನಮ್ಮ ತಾಯಿನ ಶೃಂಗೇರಿ ದೊಡ್ಡ ಗುರುಗಳು ಚೆನ್ನಮ್ಮನರೇ ಬನ್ನಿ ಅಂತನರು. ಈಗ ಎಲ್ಲಿ ಲಕ್ಷಾಂತರ ಫ್ಯಾಮಿಲಿ ಯಾರೇ ಹೋದ್ರು ಒಂದು ದಿವಸ ಒಬ್ಬರದ್ದೇ ಆಗಲಿಲ್ಲ. ಅವ್ರ ಕೈಲಾದಷ್ಟು ಊಟ ಚಿಟ್ಟಿ ಹಾಕಿ ದುಡ್ಡು ಕೊಟ್ಟು ಅವ್ರ ಕೈಲಿ ಏನಿರುತ್ತೆ ಕೊಟ್ಟು ಕಳಿಸೋರು. ಸೀರೆ ಕೊಟ್ಟು ಇದು ಕೊಟ್ಟು ಎಲ್ಲ ಅವ್ರಿಗೆ ಏನೇ ಕಷ್ಟ ಇದ್ರು ಅದೆಲ್ಲ ಇದು ಮಾಡೋದು. ಇವತ್ತು ದೇವತೆ ಕಳ್ಕೊಂಡ್ಬಿಟ್ಟಿದ್ದೀರಿ. ಎಲ್ಲ ತಾಪಲಿ ಆಗಿದ್ದೀನಿ. ನೀವು ಕೊನೆಯದಾಗಿ ಯಾವಾಗ ಮಾತಾಡ್ತೀರಿ? ಮೊನ್ನೆ ತಿರುಪತಿಯಿಂದ ಬಂದು ಮಾತಾಡಿಸಿ ಪ್ರಸಾದ ಕೊಟ್ಟು ಬಂದೆ ಸರ್. ಮತ್ತು ಹುಷಾರಾಗಿ ಬರ್ತಾರೆ ಅಂತ ಎಲ್ರಿಗೂ ನಂಬಿಕೆ ಇತ್ತು ಸರ್. ನಿನ್ನೆ ಬೆಳಿಗ್ಗೆ ಆಯಿತು ಹುಷಾರು ಅಂದ್ರೆ 33%. ಮಧ್ಯಾಹ್ನ ನಮ್ಮ ತಾಯಿ ನಮ್ಮ ತಂದೆ ಹೋಗಿ ಅವರಿಗೆ ಕುಂಕುಮ ಇಟ್ಟು ಹೂ ಮಾಡಿಸಿದ ತಕ್ಷಣ ದೇವ್ರ ಮೇಲೆ ಅಪಾರ ಭಕ್ತಿ ಇಟ್ಕೊಂಡಿರ್ತಾರೆ. ಯಾವಾಗಲೂ ಪೂಜೆ ಮಾಡ್ತಿರೋರು. ಬೆಳಗ್ಗೆ ಬಂದರೆ ಮಧ್ಯಾಹ್ನ 3 ಗಂಟೆವರೆಗೆ ಪೂಜೆ ಮಾಡಿದ್ರು. ಇಷ್ಟು ವರ್ಷ ರಾಜೇಶ್ವರಿ ಉಳಿದಿದ್ರು. ರೇವಣ್ಣವ್ರು ಅಂದರೆ ಅಮ್ಮರಿಗೆ ಬಹಳ ಪ್ರೀತಿ. ರೇವಣ್ಣಲ್ಲಿ ನೋಡಿ ಮೊನ್ನೆ ಕೇಳಿದ್ರು ಬಾರು ರೇವಣ್ಣ ಅಂತ ಕರೆದ್ರು. ಮೊನ್ನೆ ಆಯ್ತು ಸರ್. ಮತ್ತು ಎಲ್ಲ ಏಳು ಬೀಳುಗಳ ಸನ್ಮಾನ್ಯ ದೇವೇಗೌಡ ಏಳು ಬೀಳುಗಳಲ್ಲಿ, ಮಕ್ಕಳ ಏಳು ಬೀಳುಗಳಲ್ಲಿ, ರಾಜಕೀಯ ಏಳು ಬೀಳುಗಳಲ್ಲಿ ಎದೆಗುಂದದೆ ಒಂದು ರೀತಿಯಲ್ಲಿ ಅವರೇ ಒಂದು ಸ್ಫೂರ್ತಿ ಮತ್ತು ಶಕ್ತಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಮಾನ್ಯ ದೇವೇಗೌಡರು ಮತ್ತು ಅವರ ಕುಟುಂಬದ ಹಿಂದೆ ಅಂಥ ಒಂದು ಇವತ್ತು ಕಳ್ಕೊಂಡಿರ್ತಕ್ಕಂಥದ್ದು ಇಡೀ ಕುಟುಂಬಕ್ಕೆ, ವಿಶೇಷವಾಗಿ ಶ್ರೀ ದೇವೇಗೌಡರಿಗೆ ಇದು ಹೇಗೆ ಅವರು ಈ ನಷ್ಟವನ್ನು ಭರಿಸ್ತಾರೆ, ಆ ಭಗವಂತ ಅವರಿಗೆ ಶಕ್ತಿಯನ್ನು ನೀಡಲಿ.
ಅತಿ ದೀರ್ಘಕಾಲದ ಸಂಗಾತಿಯಾಗಿ ಇವತ್ತು ಅವರನ್ನು ಕಳ್ಕೊಂಡಿರುವಂಥದ್ದು ಭಗವಂತ ಅವರಿಗೆ ಸ್ಫೂರ್ತಿಯನ್ನು, ನೈತಿಕ ಶಕ್ತಿಯನ್ನು, ಸ್ಥೈರ್ಯವನ್ನು ಕೊಟ್ಟು ಅವರ ಆರೋಗ್ಯದ ಕಡೆ ಅವರು ಹೆಚ್ಚು ಗಮನ ಕೊಡಬೇಕು. ಇನ್ನೂ ಕೂಡ ಅನೇಕ ವರ್ಷಗಳು ನಮ್ಮ ಮಧ್ಯೆ ಇರಬೇಕು ಮಾನ್ಯ ದೇವೇಗೌಡರು. ಈ ರಾಜ್ಯಕ್ಕೆ, ದೇಶಕ್ಕೆ ಅವರಿಂದ ಸೇವೆ ಸಿಗಬೇಕು ಮತ್ತು ಅದೇ ರೀತಿ ಅವರ ಕುಟುಂಬಕ್ಕೆ ಸಾಂತ್ವನವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ.